ಎಲ್ಲ ರೈತ ಬಾಂಧವರಿಗೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ. ಗಾಡ್ಮುಗುಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಕಬ್ಬಿನ ಪ್ಲಾಂಟೇಶನ್ ಇದೆ. ಸರ್ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಇದು 10 ಎಕರೆ. ಈ 10 ಎಕರೆ ಪ್ಲಾಂಟೇಶನ್ ಮಾಡಿದ್ದಾರೆ ಇಲ್ಲಿ ಕಬ್ಬು. ಈಗ ಆಲ್ರೆಡಿ ಒಂದು 22 ದಿನ ಆಗಿದೆ ಇದು ಪ್ಲಾಂಟ್. ಟೋಟಲ್ ಕಬ್ಬು ಅಗಿ ಹಚ್ಚಿದ್ದಾರೆ ಇಲ್ಲಿ. ಕೆಲವೊಂದು ಕಡೆ ಕಬ್ಬು ತುಳಿತಾರೆ, ಕಬ್ಬು ತುಳಿದು ಪ್ಲಾಂಟೇಶನ್ ಮಾಡ್ತಾರೆ. ಇಲ್ಲಿ ಡೈರೆಕ್ಟಾಗಿ ಅಗಿಯಿಂದ ಪ್ಲಾಂಟೇಶನ್ ಮಾಡಿರೋದಿದೆ. ಒಂದು 22 ದಿನ ಆಗಿದೆ ಇದು. ಸರ್ ಈಗ ಆಲ್ರೆಡಿ ಹುಲ್ಲು ಕಾಣ್ತಾ ಇದೆ ಅಲ್ಲಿ. ಸೊ ಅದನ್ನ ಹೆಂಗ ನೀವು ಹುಲ್ಲು ತೆಗಿಸ್ತೀರಿ ಸರ್? ಹೆಂಗ ಅಲ್ಲ, ಇದು ಸದಿನೇ ಹೊಡಿಸ್ತೀವಿ. ಫಸ್ಟ್ ಟೈಮ್ ಯಾವಾಗಲೂ ಸದಿನೇ ಲೇಬರ್ಸ್ ಕಡೆಯಿಂದ ಮಾಡ್ತೀರಿ? ಲೇಬರ್ಸ್ ಕಡೆಯಿಂದ ಮಾಡ್ತೀವಿ. ಅದ್ರ 1 ಎಕರೆಗೆ ನಮಗೆ ಲೇಬರ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್? ಇಲ್ಲ, ಅದರಷ್ಟು ಇದು ಎಣ್ಣಿಲಿಂದ ವರ್ಕೌಟ್ ಆಗಲ್ಲ. ಹುಲ್ಲಿನ ಬೀಜದ ಅಂಶ ಕಮ್ಮಿ ಆಗಲ್ಲ. ಅಂದ್ರೆ ಕಳೆನಾಶಕ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್? ಹೋಟೆಲ್ ಊಟ ಉಣ್ಣಂಗೆ ಮತ್ತೆ ಹೊಸ ಹೋಟೆಲ್ ಊಟ ಮಾಡ್ದಂಗ ಅಂದ್ರೆ ಬೆಳಿಗ್ಗೆ ನಮಗ ಮತ್ತೆ ಹೊಸ ಔಷಧಿ ಕೊಟ್ಟಂಗ ಅದು ಔಷಧಿ ಕೊಟ್ರೆ ಬರ್ತದೆ. ಸದಿ ಹೊಡೆಸ್ರಿ 1 ಇಯರ್ ಹೊಡೆಸ್ದೆ ಅಂದ್ರೆ ನಿಮಗೆ 3 ಇಯರ್ಸ್ ಹುಲ್ಲಿನ ಅಂಶ ಕಮ್ಮಿ ಆಗ್ತದೆ. ಈಗ ಆ ಕಡೆ ಪ್ಲಾಂಟ್ ಅದ ನೋಡಿ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಸೆಕೆಂಡ್ ಇಯರ್ ಅದ. ಲಾಸ್ಟ್ ಇಯರ್ ನೋಡ್ರಿ ಸದಿ ಹೊಡ್ಸೀನಿ. ಈ ವರ್ಷ ಅಲ್ಲಿ ಹುಲ್ಲಿಲ್ಲ. ಸೊ ಸರ್ ನೀವು ಸ್ಪ್ರೇ ಮಾಡಿದ್ರಿ, ನೆಕ್ಸ್ಟ್ ಇಯರ್ ಮತ್ತೆ ಈ ಟೈಪ್ ಫುಲ್ ಬರ್ತದೆ. ಹೌದು. ಅಂದ್ರೆ ನಮಗೆ ಹುಲ್ಲಿನ ಬೀಜ ಕಮ್ಮಿ ಆಗ್ತದೆ, ಮತ್ತೊಂದೇನಿಲ್ಲ. ಸದಿ ಹೊಡೆಯೋದ್ರಿಂದ ಹುಲ್ಲಿಂದು ಸಂಖ್ಯೆನೂ ಕಡಿಮೆ ಆಗ್ತದೆ. ಅದ್ರದ್ದು ಏನು ವಾಲ್ಯೂಮ್ ಅದಲ್ಲ ಹುಲ್ಲಿಂದು, ಮತ್ತೊಂದು ರೈತರ ದುಶ್ಮನ್ ಅಂದ್ರೆ ಹುಲ್ರಿ. ಹೌದು, ರೈತರದ ಏನು ಇದು ಅಂತಿರಲ್ಲ, ವೈರಿ ಅಂತಿಲ್ಲ, ವೈರಿನೇ ಕೆಟ್ಟ ವೈರಿ ಅದು. ಯಾವಾಗ ನೀವು ಹೊಲ್ದಾಗ ಹುಲ್ಲು ಇಟ್ಟಿಲ್ಲ ಅಂತಂದ್ರೆ ನಿಮ್ದು ಎಷ್ಟು ಬೆಳೆ ಸರ್? ಈಗ 1 ಎಕರೆ ಅಂದ್ರೆ ಲೇಬರ್ ಖರ್ಚು ಎಷ್ಟು ಬರುತ್ತೆ ಸರ್? ಬರ್ತದ್ರಿ ಲೇಬರ್ ಮೇಲೆ ಅಂದಾಜು ಸರ್? ಅಂದಾಜು ಅದು ಹೇಳಕ್ ಬರಲ್ರಿ. ಒಂದು ದಿನಕ್ಕೆ 500 ಟೋಟಲ್ ಒಂದು ಇದು 6 ಎಕರೆ ಪ್ಲಾಂಟೇಶನ್. ಇದಕ್ಕೆ ಒಂದು 6,000ರಿಂದ 7,000 ತನಕ ಅಷ್ಟು ಖರ್ಚಾಗುತ್ತೆ. ಆದ್ರೂ ಏನು 6,000 ರೂಪಾಯಿ 7,000 ರೂಪಾಯಿ ನಾವು ಖರ್ಚು ಮಾಡ್ತೀವಲ್ಲ, ಅದು ನಮಗ ಇಳುವರಿಯಲ್ಲಿ ಜಾಸ್ತಿ ಮಾಡ್ಕೊಡುವಂತ ಕೆಲಸ ಮಾಡಿ. ಇಳುವರಿ ಜಾಸ್ತಿ ಮಾಡ್ತೀವಿ. ನಾವು ಹುಲ್ಲಿನ ಯಾವ್ದಾರ ಸ್ಪ್ರೇ ಮಾಡಿದಾಗ ಏನಾಗ್ತದಂದ್ರ ಬೆಳೆನೂ ಗ್ರೋತ್ ಬರಂಗಿಲ್ಲ, ಅದ್ರ ಜೊತೆಗೆ ಬೆಳೆ ಕುಂದ್ರ ಬೀಳ್ತದ. ಮತ್ತು ಮುಂದಿನ ವರ್ಷನೂ ನಾವು ಯೋಚನೆ ಮಾಡ್ಬೇಕಲ್ಲ. ಮುಂದಿನ ವರ್ಷ ಏನಾಗ್ತದ? ಮುಂದಿನ ವರ್ಷ ಹುಲ್ಲು ಜಾಸ್ತಿ ಯಾವಾಗನು ಹೊಡೆದ್ರಿ ಅಂತ ಎಣ್ಣೆ. ಈ ಬೆಳಿ 8 ದಿನ ಬೇಕ್ರಿ ಎಚ್ಚರಲ್ಲ. ಹೌದು, 8 ನಮ್ದು ಸ್ಪೀಡ್ ವರ್ತ್ ಆಲತ್ತ ಅಂತ ತಿಳ್ಕೊರಿ. ಈಗ ನೀವು ಇದು ಹುಲ್ಲಿನ ಎಣ್ಣೆ ಹೊಡೆದ್ರಿ ಅಂದ್ರೆ 8 ದಿನ ನಾವು ಸೈಲೆಂಟ್ ಬೆಳವಣಿಗೆ ಕುಂಠಿತ ಆಗಿರ್ತದ. ಬೆಳೆ ಸೈಲೆಂಟ್ ಆಗಿಬಿಡ್ತದೆ. ಆಫ್ಟರ್ 9 days ಇದು ಚಾಲು ಆಗ್ತದ. ಸದಿ ಹೊಡೆಸ್ದೇವ್ ಅಂದ್ರೆ ಇದು ಏನು ಸಂಬಂಧ ಇರಲ್ಲ. ಬೆಳಿಗ್ಗೆ ಏನು ಗ್ರೋತ್ ಆಗ್ತಿರ್ತದ, ಆಟೋಮೆಟಿಕ್ ಆಗ್ತಾರೆ. ನಾವು ಯಾವುದೇ ಎಣ್ಣೆ ಹೊಡೆದೇವ್ ಅಂತ ತಿಳ್ಕೊರಿ, 8 ದಿನ ನಾವು ಅದಕ್ಕೆ ತಟಾಸ್ತಿರ್ತೀವಿ ಅಂತ ಸುಸ್ತಿ ಇಂಜೆಕ್ಷನ್ ಕೊಟ್ಟು ಮಂಗ್ಸ್ಕೊಂಡ್ ಅಂತ ತಿಳ್ಕೊಬೇಕು. ಹೌದೌದು. ಅದಕ್ಕೆ ನಾವು ಜಾಸ್ತಿ ನ್ಯಾಚುರಲ್ ಆಗಿ ಏನಾಗ್ತದ ಅದನ್ನ ಮಾಡ್ಬೇಕು. ಸ್ವಲ್ಪ 4 ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಆದ್ರೂ ಬೆಳೆ ನಿಮಗೆ ಇಳುವರಿ ತೆಗಿಲಿಕ್ಕ ಒಂದು ದಾರಿ ಮಾಡ್ಕೊಡ್ತದ. ನಂಗೆ ಇಳುವರಿ ಅದ್ರ ಅಂಶ ಕಮ್ಮಿ ಆಗ್ಬೇಕಲ್ರಿ. ಸರ್, ಮುಂದಿನ ವರ್ಷನು ನಮ್ಗೆ ಸದಿ ಕಡಿಮೆ ಆಗ್ಬೇಕಂತಂದ್ರೆ ನಾವು ಔಷಧಿ ಬಳಸಬಾರ್ದು. ಈ ವರ್ಷ ಸದಿ ಹೊಡೆದ್ರಿ, ನೆಕ್ಸ್ಟ್ ಇಯರ್ ಇದಕ್ಕೆ ನಿಮ್ಗೆ ಹುಲ್ಲು ಆಗೋದಿಲ್ಲ. ಆ ಟೈಪ್ ಬೋಧರ್ಸ್ಬಿಟ್ರಿ ಅಂದ್ರೆ ಕಲ ಸರಿ. ಅದೇ ತರ ನೀವು ನೆಕ್ಸ್ಟ್ ಇಯರ್ನು ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ, ಒಂದು 5,000 ಎಕ್ಸ್ಟ್ರಾ ನೀವು ಖರ್ಚು ಮಾಡ್ಬಿಟ್ಟು ಒಂದು 6 ಎಕರೆಗೆ ಅವರು 7,000 ರೂಪಾಯಿ ಖರ್ಚು ಮಾಡತ್ತಾರ ಅಂದ್ರೆ ಇನ್ನೊಂದು 5,000-6,000 ನೆಕ್ಸ್ಟ್ ಇಯರ್ನು ಇದೇ ತರ ಖರ್ಚು ಮಾಡ್ಬಿಟ್ಟು ಲೇಬರ್ಸ್ ಕಡೆಯಿಂದ ನಾವು ಈ ಸದಿಯನ್ನು ಕೀಳಿಸಿದ್ರೆ ಏನಾಗುತ್ತೆ ಅಂದ್ರೆ ಮುಂದನು 3ನೇ ವರ್ಷಗೂ ನಮಗೆ ಅದ್ರ ಸಂಖ್ಯೆ ಕಡಿಮೆ, ಉತ್ಪನ್ನ ಹೆಚ್ಚಾಗ್ತದ್ರಿ. ನಾವು ಬೆಳೆ ಗ್ರೋತ್ ಜಾಸ್ತಿ ಬರ್ತದ. ಇದರದ್ದು ಏನು ಹುಲ್ಲಿಂದು ಸಂಖ್ಯೆ ಅದಲ್ಲ, ವಾಲ್ಯೂಮ್ ಕಡಿಮೆ, ಆ ದುಷ್ಟ ಶಕ್ತಿ ಕಮ್ಮಿ ಆಗ್ಬೇಕಲ್ರಿ. ಆ ವಿಸಲಿಂದ ಕಮ್ಮಿ ಆಗಲ್ರಿ. ಹೌದು, ಅದು ಕುರುಪಿಲಿಂದ ಕಮ್ಮಿ ಆಗ. ಮುಂದೆ ನೀವು ಇದಕ್ಕೆ ರೌಂದಿ ಅದು ಹಾಕ್ತೀರೇನು ಸರ್? ಸೆಂಟ್ರಲ್ಲಿ ಹಾಕಿದ್ರಿ. ಅದು ಈ ವರ್ಷ ನೋಡ್ಬೇಕು. ಈ ವರ್ಷ ಟ್ರೈ ಮಾಡೋದು. ನೀವು ಇಳುವರಿ ಏನಾದ್ರು ಸರ್ ಎಕ್ಸ್ಪೆಕ್ಟೆಡ್ ಎಷ್ಟು? ಇಲ್ಲ, ಈ ವರ್ಷ ಇದು 1 ಎಕರೆಗೆ ಕಬ್ಬಿತ್ರಿ. ಅದು 48ರಿಂದ 50 ಟನ್ ಮಾಡೀನಿ. 50 ಟನ್ ತನ ಮಾಡಿ 1 ಎಕರೆಗೆ. ಬಟ್ ಇದು ಅಗ್ಗಿ ಹಚ್ಚಿದು ಅಷ್ಟು ಬರಲ್ಲ ಅಂತಾರ. ಫಸ್ಟ್ ಟೈಮ್ ಅದ. ಸರ್, ನಿಮ್ದು 1 ಇಯರ್ ಇದ್ರದ್ದು ಜಜ್ಮೆಂಟ್ ಸಿಗೋದಿಲ್ಲ. ನಾವು ಇದ್ರಾಗ ಯಾವ್ದಕ್ಕೂ ಇದು ಕಮ್ಮಿ ಇಡಲ್ರಿ. ಎಕ್ಸ್ಪೆಂಡಿಚರ್ ಯಾವ್ದು ಕೆಲಸ ಅವಾಗೇ ಮಾಡ್ತೀವಿ. ಬಟ್ ಅದು ತುಳ್ದಂಗೆ ಕೂಡ್ತಿಲ್ಲೋ ಈ ವರ್ಷ ನಾವು ಕಾದ್ ನೋಡ್ಬೇಕು. ಇದಕ್ಕೆ ಎಷ್ಟು ಸ್ಪ್ರೇ ಆಗಿದೆ ಸರ್ ಈಗ ಆಲ್ರೆಡಿ? ಈಗ ಇಂಡೋಜಿನ್ ಒಂದು ಸ್ಪ್ರೇ ಆಗಿದೆ. ಒಂದೆರಡು ಸ್ಪ್ರೇ ಆಗಿದೆ. ಮತ್ತು ಗೊಬ್ಬರ ಸರ್? ಗೊಬ್ಬರ 1.5 ಚೀಲ 2 ಪ್ಯಾಕೆಟ್ ಹಾಕಿದೆ. ವೆರೈಟಿ ಚಿಂಚೋಳಿ ವೆರೈಟಿ ಸರ್? ಇದು ಚಿಂಚೋಳಿ. ಈ ಗುಲ್ಬರ್ಗ ಭಾಗದಲ್ಲಿ ಜಾಸ್ತಿ ಈ ವೆರೈಟಿ ಅದ. ಜನರಲ್ ಆಗಿ ಲೇಬರ್ ಕಡಿಲಿಕ್ಕೆ ಹ್ಯಾಶ್ ಮಾಡ್ತಾರೆ. ಎಕ್ಸ್ಪೆಂಡಿಚರ್ ಕಮ್ಮಿ. ಈ ವೆರೈಟಿ ಒಂದು ವಿಶೇಷತೆ ಏನಂದ್ರೆ ಇದು ಕಟಾವ್ ಮಾಡಕ್ ಈಸಿ, ಕಟಾವ್ ಮಾಡಕ್ಕೂ ಈಸಿ. ಆಮೇಲೆ ಲೋಡಿಂಗ್ ಫಾಸ್ಟ್ ಆಗ್ತದೆ. ಒಂದು ಗಣಿಕೆ ಕಬ್ಬು ಏನಿರ್ತದಲ್ಲ ಅದು ಬಹಳ ವೇಟ್ ಬರ್ತದೆ, ವಜನ್ ಬರ್ತದೆ. ಬೇರೆ ಕಬ್ಬು ಏನಾಗ್ತದೆ ಅಂದ್ರೆ ಉದ್ದ ಬೆಳೆದ್ರು ಗಣಕಿ ಜಾಸ್ತಿ ಇದ್ರು ವೇಟ್ ಬರಂಗಿಲ್ಲ. ಇದು ಇಳುವರಿ ವಿಶೇಷತೆ. ಆಮೇಲೆ ಲೇಬರ್ಗಳಿಗೆ ಈಸಿ ಮೂವ್ಮೆಂಟ್ ಆಗ ಕೆಲಸ ಅದ. ಲೇಬರ್ಗಳು ಎಕ್ಸ್ಪೆಂಡಿಚರ್ ಕಮ್ಮಿ ತೋತಾರೆ. ಸರ್, ಅದಕ್ಕಾಗಿ
ಅಂದ್ರೆ ನಿಮಗೆ ಈ ಓವರಾಲ್ ಇಳುವರಿನೂ ಚಲೋ ಬರ್ತದೆ, ಲೇಬರ್ ಕಟಿಂಗ್ ಟೈಮ್ ಈಗ ಅದು 4,000 ಎಕರೆ ಕೂತಾರೆ ಆ ಕಬ್ಬ. ಈ ಕಬ್ಬ 2,000 ರೂಪಾಯಿಗೆ ಎಕರೆ ಕಡಿತಾರೆ. 2,000 ರೂಪಾಯಿ ಎಕರೆ ಲೇಬರ್ ಕಾಸ್ಟ್ ಕಟಿಂಗ್ ಟೈಮಲ್ಲಿ. 1,000 ರೂಪಾಯಿ. ಯಾವ ವೆರೈಟಿ ಅದು ಸರ್? ಅದಾಗಿ 8,005 8,005 8,500 ಅಂತ. ಓಕೆ ಸರ್, ಧನ್ಯವಾದಗಳು.